ಒಳ್ಳೆಯ ಸಮಯಕ್ಕಿಂತ ಒಳ್ಳೆಯ ಮನುಷ್ಯನ ಸಂಬಂಧವಿರಲಿ, ಏಕೆಂದರೆ ಒಳ್ಳೆಯ ಮನುಷ್ಯ ಒಳ್ಳೆಯ ಸಮಯವನ್ನು ತರಬಲ್ಲ, ಆದರೆ ಒಳ್ಳೆಯ ಸಮಯವು ಒಳ್ಳೆಯ ಮನುಷ್ಯನನ್ನು ತರಲಾರದು. ಆದರೆ ಇದು ತುಂಬಾ ಒಳ್ಳೆಯ ಸಮಯ, ಅತಿಥಿಗಳನ್ನು ಸತ್ಕರಿಸುವ ಸಮಯ. ಈ ಕಾರ್ಯಕ್ರಮದ ಉದ್ಘಾಟಕರಾದ ಶ್ರೀ ಎಲ್.ಎನ್. ಗುರಂ ಸರ್ ಮತ್ತು ಈ ಕಾರ್ಯಕ್ರಮದ ಅತಿಥಿಗಳಾದ ಶ್ರೀ ವಿಠಲ್ ಜಕ್ಕ ಮತ್ತು ಈ ಕಾರ್ಯಕ್ರಮದ ಅಧ್ಯಕ್ಷರಾದ ಶ್ರೀ ಎಸ್ ಸಿ ರಾಜಶೇಖರ್ ಸರ್ ಇವರಿಗೆ ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಗಣ್ಯಮಾನ್ಯರು ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕಾಗಿ ವಿನಂತಿ. ಎಲ್ಲರೂ ಚಪ್ಪಾಳೆ ಮೂಲಕ ಪ್ರೋತ್ಸಾಹಿಸಬೇಕು. ಎಲ್ಲರೂ ಚಪ್ಪಾಳೆ ಮೂಲಕ ಪ್ರೋತ್ಸಾಹಿಸಬೇಕು. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಶ್ರೀ ಚಂದ್ರಶೇಖರ್ ಚಟ್ಟೆರ್ ಇವರಿಗೆ ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಗಣ್ಯಮಾನ್ಯರು ಸನ್ಮಾನವನ್ನು ನೆರವೇರಿಸಿಕೊಡಬೇಕಾಗಿ ವಿನಂತಿ. ಚಂದ್ರಶೇಖರ್ ಚಟ್ಟೆರ್ ಸರ್. ಅದೇ ತರಹ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಶ್ರೀಮತಿ ಜಯಶ್ರೀ ರಂಗರಾಜ್ ಮೇಡಮ್ ಮತ್ತು ಶ್ರೀಮತಿ ದೇವಿಕಾ ಮಾಗೌಡರ್ ಮೇಡಮ್ ಇವರಿಗೆ ವೇದಿಕೆ ಮೇಲಿನ ಗಣ್ಯಮಾನ್ಯರು ಸನ್ಮಾನವನ್ನು ಮಾಡಬೇಕಾಗಿ ವಿನಂತಿ. ಸನ್ಮಾನ ಸತ್ಕಾರವನ್ನು ಸ್ವೀಕರಿಸಿದಂತ ಎಲ್ಲ ಗಣ್ಯಮಾನ್ಯರಿಗೆ ಧನ್ಯವಾದಗಳು.
ಎದೆಯ ಹಣತೆಯಲ್ಲಿ ಅಕ್ಷರದ ದೀಪ ಹೊತ್ತಿಸಿ ಅಗಣಿತ ಮುಂದಿನ ಬಾಳಿಗೆ ಭವ್ಯ ಬೆಳಕು ನೀಡಿದ ಪರಮ ಗುರುಗಳಿಗೆ ಗುರು ಸಮಾನರಿಗೆ ಸತ್ಕರಿಸುವ ಸಮಯ. ಈ ಶಾಲಾ ಶಿಕ್ಷಕರಿಗೆ ವೇದಿಕೆ ಮೇಲಿನ ಗಣ್ಯಮಾನ್ಯರು ಸನ್ಮಾನವನ್ನು ನೆರವೇರಿಸಿಕೊಡಬೇಕಾಗಿ ವಿನಂತಿ. ನೇತ್ರ ಗೋಟ್ರು ಮೇಡಮ್ ಅವರ ಅನುಪಸ್ಥಿತಿಯಲ್ಲಿ ದೀಪಾ ಗೋಟ್ರು ಮೇಡಮ್ ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಎಲ್ಲರೂ ಚಪ್ಪಾಳೆ ಮೂಲಕ ಪ್ರೋತ್ಸಾಹಿಸಬೇಕು. ಈ ಶಾಲಾ ಆಯಮ್ಮನರಿಗೆ ವೇದಿಕೆ ಮೇಲೆ ಆಸೀನರಾದಂಥ ಗಣ್ಯಮಾನ್ಯರು ಸನ್ಮಾನವನ್ನು ನೆರವೇರಿಸಿಕೊಡಬೇಕಾಗಿ ವಿನಂತಿ. ಆಯಮ್ಮ ಬರ್ರಿ ಮೇಲೆ. ಎಲ್ಲರೂ ಭಾಳ ಗಿಫ್ಟ್ ಕ್ಲಾಪ್ಸ್ ಹಾಕಬೇಕು. ನಿಮ್ಮ ವಿದ್ಯಾರ್ಥಿಗಳನ್ನು ಸಂಪೂರ್ಣವಾಗಿ ನಾವು ಮನೆಗೆ ಒಂದು ಮಕ್ಕಳನ್ನ ಕಾಯ್ಬೇಕಾದ್ರೆ ನಾವು ಒದ್ದಾಡ್ತಿರ್ತೀವಿ. ಅಂಥವ್ರು ನಮ್ಮಲ್ಲಿ ಇರ್ತಕ್ಕಂಥ ಎಲ್ಲ ಮಕ್ಕಳನ್ನ ತಮ್ಮ ಸ್ವಂತ ಮಕ್ಕಳ ಥರ ನೋಡ್ಕೊಂಡು ಅವ್ರಿಗೆಲ್ಲ ಗೊತ್ತಿರ್ತೈತೆ ಅವ್ರು ಏನೆಲ್ಲ ಮಾಡ್ತಾರೆ ಅದೆಲ್ಲ ಕೆಲಸ ಅವ್ರು ಮಾಡ್ತಾರೆ. ನಿಜವಲ್ಲ, ಶಿಕ್ಷಕರು ಭಾಳ ಆದ್ರೆ ನಾವೇನು ಮಾಡಿ ಪಾಠ ಮಾಡ್ಬೋದು. ಅವ್ರ ಕೆಲಸ ಮಾತ್ರ ಭಾಳ ಮುಖ್ಯವಾಗಿರುತ್ತೆ. ನಿಮ್ಮ ಮಕ್ಕಳು ಇವತ್ತು ಕ್ಲೀನಾಗಿ ನಿಮ್ಮ ಮನೆ ಬರ್ತಾರೆ, ಅದಕ್ಕೆ ಮೂಲ ಕಾರಣ ಅವರ ಎಲ್ಲರೂ ಜೋರಾದ ಚಪ್ಪಾಳೆ ಒಂದು ವರ್ಷ. ಅದೇ ಥರ ಹಲೋ ಅದೇ ರೀತಿಯಾಗಿ ನಮ್ಮ ಕಲಾವಿದರಾದಂಥ ಸುರೇಶ್ ಯಾಳಗಿ ಅವರಿಗೂ ಕೂಡ ಒಂದು ಸಣ್ಣ ಉಡುಗೊರೆ. ಕಳೆದ ವಾರದಲ್ಲಿ ನಾವು ಊಲಿಗೇರಿಯಲ್ಲಿ ನಮ್ಮದು ಶಾಲೆ ಇದೆ. ಆ ಶಾಲೆಯಲ್ಲಿ ನಮ್ಮ ಸಂಪೂರ್ಣ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂಥ ನಮ್ಮ ಸುರೇಶ್ ಯಾಳಗಿ ಅವರಿಗೆ ಒಂದು ಸಣ್ಣ ಸವಿ ನೆನಪಿನ ಕಾಣಿಕೆ. ದಯಮಾಡಿ ಸುರೇಶ್ ಯಾಳಗಿ ಅವರು ಅದನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಇರಲಿ, ನಿಮ್ಮ ಸಹಾಯ ಮುಂದೆ ನಮ್ಮದು ಸಣ್ಣ ಕೊಡುಗೆ, ನಿಮ್ಮದು ಭಾಳ ದೊಡ್ಡ ಸಹಾಯ ಇರ್ತೈತಿ. ತಮ್ಮ ಕೆಲಸಗಳನ್ನೆಲ್ಲ ಬದಿಗೊಟ್ಟು ನಮ್ಮ ಕಾರ್ಯಕ್ರಮಕ್ಕೆ ನಾವು ಎಲ್ಲೇ ಕಾರ್ಯಕ್ರಮ ಇದ್ರು ಪಾಪ ಮುಂಚೆದಲ್ಲಿ ಬಂದಿರ್ತಾರೆ. ಇವರಲ್ಲದೆ ನಮ್ಮ ಹಲವಾರು ಕಲಾವಿದರುಗಳದಾರ. ನಮ್ಮ ಗೋವಿಂದ ಮಾಮ ಇರ್ಬೋದು, ಹಲವಾರು ಮಂದಿ ಇದ್ದಾರೆ. ಅವ್ರಿಗೂ ನಾವು ಹೃತ್ಪೂರ್ವಕವಾದಂಥ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಧನ್ಯವಾದಗಳು. ಶ್ರೀ ನಾಗಪ್ಪ ನೀಲಿ ಮತ್ತು ಸರಸ್ವತಿ ನಾಗಪ್ಪ ನೀಲಿ ದಂಪತಿಗಳಿಂದ ಜನ್ಮ ಪಡೆದ ಶರಣು ನೀಲಿ ಸರ್, ಮಂಜುನಾಥ್ ನೀಲಿ ಸರ್ ಮತ್ತು ಮೇಘರಾಜ್ ನೀಲಿ ಸರ್ ಇವರಿಗೆ ಶಾಲಾ ಶಿಕ್ಷಕರಿಂದ ಗೌರವ ಸನ್ಮಾನ. ಈ ಕಾರ್ಯಕ್ರಮವನ್ನು ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಗಣ್ಯಮಾನ್ಯರು ಹಾಗೂ ಶಿಕ್ಷಕರು ನೆರವೇರಿಸಿಕೊಡಬೇಕಾಗಿ ವಿನಂತಿ. ಎಲ್ಲ ಶಿಕ್ಷಕರು ವೇದಿಕೆ ಮೇಲೆ ಬರಬೇಕು. ಈ ಸತ್ಕಾರ ಸಮಾರಂಭ ಮುಗಿದ ತಕ್ಷಣ ನಿಮ್ಮ ಮುದ್ದಿನ ಮಕ್ಕಳ ನೃತ್ಯದ ಡ್ಯಾನ್ಸ್ ಕಾರ್ಯಕ್ರಮ ಶುರುವಾಗುತ್ತೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಜೋರಾದ ಚಪ್ಪಾಳೆಯೊಂದಿಗೆ ಈ ಒಂದು ಕಾರ್ಯಕ್ರಮ ಪ್ರೋತ್ಸಾಹಿಸಬೇಕು. ಬಿಗ್ ಹ್ಯಾಂಡ್ ಆನ್ಸರ್ ಎಲ್ಲರೂ. ಸುವರ್ಣ ರತ್ನಗಳು ಎತ್ತಿದಂತ ನಮ್ಮ ಶರಣು ನೀಲಿ ಸರ್, ಮಂಜು ನೀಲಿ ಸರ್ ಹಾಗೂ ಮೇಘರಾಜ್ ನೀಲಿ ಸರ್ ಒಂದು ಶಿಕ್ಷಣಕ್ಕೆ ಮಾದರಿಯಾದಂಥ ಈ ಒಂದು ಮೂವರ ಸಹೋದರರಿಗೆ ಹೃತ್ಪೂರ್ವಕ ಧನ್ಯವಾದಗಳು.
ಸ್ವೀಕರಣೆ ಮಾಡಿದಂಥ ಹಾಗೂ ಸತ್ಕಾರವನ್ನು ಮಾಡಿದಂಥ ಎಲ್ಲ ಗಣ್ಯಮಾನ್ಯರಿಗೂ ಹಾಗೂ ಅತಿಥಿಗಳಿಗೂ ತುಂಬ ಹೃದಯ ಧನ್ಯವಾದಗಳು. I request today Chief Guest Sri Chandrasekhar Chattar sir to say few words regarding this function. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬ ಎಂಬಲ್ಲಿ ಭವ ಹರಿಯಿತ್ತು, ಸ ಎಂಬಲ್ಲಿ ಸರ್ವಜ್ಞಾನಿ ಆದೆನು, ವ ಎಂದು ವಚಿಸೋಡೆ ಚೈತನ್ಯಾತ್ಮಕನಾದೆನು. ಇಂತಿ ಬಸವಾಕ್ಷರತ್ರಯವೆನ್ನ ಸರ್ವಾಂಗದಲ್ಲಿ ಬೆಳಗಿ ತೊಡಗುವುದ ಕಂಡು ಆನು ನೀನು ಬಸವ ಬಸವ ಎನ್ನುತ್ತಿದ್ದವೆಯ ಗುಹೇಶ್ವರ. ನಿಸರ್ಗ ಸಾಂಸ್ಕೃತಿಕ ಮತ್ತು ಶಿಕ್ಷಣ ಸಂಸ್ಥೆ ಈ ಒಂದು ಆ್ಯಕ್ಟಿವ್ ಕಿಡ್ಸ್ ಈ ಒಂದು ಸಮಾರಂಭದ 1ನೇ ವರ್ಷದ ಉತ್ಸವದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ಎಲ್ಲ ಗಣ್ಯಮಾನ್ಯರಿಗೆ ಹಾಗೂ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂತಹ ಎಲ್ಲ ತಂದೆ ತಾಯಿಯರಿಗೆ, ಮುದ್ದು ಮಕ್ಕಳಿಗೆ ನನ್ನ ಅನಂತ ಅನಂತ ವಂದನೆಗಳು. ಈಗಾಗಲೇ ಸಾಕಷ್ಟು ಸಮಯವಾಗಿದೆ ಅಂದ್ಕೊಳ್ತೀವಿ. ಮೇಡಮ್ ಅವ್ರು ಹೇಳಿದರು, ಬೇಗ ನೀವು ಮುಗಿಸಿದ್ರಿ ಅಂದರೆ ನನಗೆ ಹೋಗ್ಲಿಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ. ಹೇಳಬೇಕಾದದ್ದು ಬಹಳಷ್ಟಿದೆ, ಆದರೆ ಕೇಳುವಷ್ಟು ಪೇಷನ್ಸ್ ನಿಮ್ಮಲ್ಲಿ ಇಲ್ಲ, ಅಸಲು ನಮ್ಮ ಮೇಡಮ್ ಅವರಲ್ಲಿ ಇಲ್ಲ. ಯಾಕಂದರೆ 15 ವರ್ಷ ನಾನು ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಇಲ್ಕಲ್ ಅಂದರೆ ಇಲ್ಲೇ ಈ ಭಾಗದ ಎಲ್ಲ ಮಕ್ಕಳು ನಮ್ಮ ಶಾಲೆಗೆ ಬರ್ತಾಯಿದ್ರು. ನಾನು 15 ವರ್ಷ ಅಲ್ಲಿ ಶಿಕ್ಷಕನಾಗಿ ಕೆಲಸ ಮಾಡಿದೆ. ಇವಾಗ ಕೂಡಲ ಸಂಗಮ ಗೌರ್ಮೆಂಟ್ ಹೈಸ್ಕೂಲ್ನಲ್ಲಿ ಟ್ರಾನ್ಸ್ಫರ್ ಆಗಿದೆ. ಇಲ್ಲಿರ್ತಕ್ಕಂಥ ಮಕ್ಕಳು ಭಾಳಷ್ಟು ಎಲ್ಲರೂ ಆಲ್ಮೋಸ್ಟ್ ನಾ ಎಲ್ಲ ನೋಡ್ತಾ ಇದ್ದೀನಿ, ಎಲ್ಲರೂ ನಮ್ಮ ಕೈಯಲ್ಲಿ ಕಲ್ತವ್ರು. ಪ್ರೈಮರಿಯಲ್ಲಿ ಮೇಡಮ್ ಅವ್ರ ಹತ್ರ, ಹೈಸ್ಕೂಲಿಗೆ ಬಂದ್ಕೊಂಡು ನಮ್ಮ ಕಡೆ ಭಾಳಷ್ಟು ಖುಷಿ ಆಗ್ತಾ ಇದೆ. ಎಷ್ಟೊಂದು ಮುಗ್ಧತೆ ಇದೆ ಅವರಲ್ಲಿ, ಎಷ್ಟೊಂದು ಒಂದು ವಿನಯ ಇದೆ ಅಂತಂದರೆ ಅದು ಹೇಳೋಕ್ಕಾಗೋದಲ್ಲ. ಶರಣು ಹಾಗೂ ಮಂಜು ಮಾತ್ರ ನನ್ನ ಕೈಯಲ್ಲಿ ಕಲ್ತಿರ್ತಕ್ಕಂಥ ವಿದ್ಯಾರ್ಥಿ. ಮಂಜುನ ಶ್ರೀಮತಿಯು ಕೂಡ ನನ್ನ ಕೈಯಲ್ಲಿ ಓದಿದ್ದಾಳೆ. ನಿಜವಾಗಲೂ ಅವರ ಒಂದು ಆದರ್ಶ ಎಲ್ಲರಿಗೂ ಮಾದರಿ. ಇಲ್ಲಿರ್ತಕ್ಕಂಥ ಎಲ್ಲ ಮಕ್ಕಳು ಹಾಗೇ ಇದ್ದಾರೆ, ಎಲ್ಲ ವಿದ್ಯಾರ್ಥಿಗಳು. ಯಾಕಂದರೆ ಭಾಳಷ್ಟು ವಿದ್ಯಾರ್ಥಿಗಳಿಗೆ ನಾವು ಬೈತಾ ಇದ್ವಿ, ಬಡಿತಾ ಇದ್ವಿ. ಈ ಭಾಗದ ಮಕ್ಕಳು ಮಾತ್ರ ಯಾರಿಗೂ ನಾವು ಬಡ್ದಿಲ್ಲ, ನನಗೆ ಗೊತ್ತಿದ್ದ ಹಾಗೆ. ಭಾಳ ಆದರೂ ಬೈದಿರ್ತಿದ್ವಿ. ಅಷ್ಟೊಂದು ಬಡಿತಕ್ಕಂಥ ಕೆಲಸನೇ ಮಾಡ್ತಿದ್ದಿಲ್ಲ ಅವರು. ಏನು ವರ್ಕ್ ಹೇಳ್ತಿದ್ವು ಅಷ್ಟು ನಿಷ್ಠೆಯಿಂದ ಸಿನ್ಸಿಯರಾಗಿ ಮಾಡ್ತಾಯಿದ್ರು. ಭಾಳಷ್ಟು ಖುಷಿ ಆಗ್ತಾಯಿತ್ತು. ಅಂತಹ ನಮ್ಮ ಕೈಯಲ್ಲಿ ಕಲ್ತಿರ್ತಕ್ಕಂಥ ವಿದ್ಯಾರ್ಥಿಗಳು ಇವತ್ತು ಈ ಮಟ್ಟಕ್ಕೆ ಬೆಳೆದಿರೋದು ನೋಡಿ ಮೇಡಮ್ ಅವ್ರು ಹೇಳಿದ್ರಲ್ಲ, ಭಾಳಷ್ಟು ಖುಷಿ ಆಗ್ತಾಯಿದೆ. ನಿಜವಾಗ್ಲೂ ಈ ಒಂದು ಸಂಸ್ಥೆ ಇನ್ನಷ್ಟು ಎತ್ತರಕ್ಕೆ ಬೆಳಿಬೇಕು, ಬೆಳೀತಾ ಇದೆ, ಬೆಳೆಯುತ್ತೆ. ಯಾಕಂದರೆ ಮೇಡಮ್ ಅವ್ರು ಹೇಳಿದರು, ಸತ್ಕಾರವನ್ನು ನಾವು ನೋಡಿದ್ವಿ. ನಾನು ಇಂಟರ್ನ್ಯಾಷನಲ್ ಫಂಕ್ಷನ್ನಲ್ಲಿ ಭಾಗವಹಿಸಿದ್ದೀನಿ, ನ್ಯಾಷನಲ್ ಲೆವೆಲ್ ಫಂಕ್ಷನಲ್ಲಿ ಭಾಗವಹಿಸಿದ್ದೀನಿ, ಸ್ಟೇಟ್ ಲೆವೆಲ್ ಎಲ್ಲ ಫಂಕ್ಷನ್ನಲ್ಲೂ ಭಾಗವಹಿಸಿದ್ದೀನಿ. ಬಟ್ ಇಲ್ಲೊಂದು ವಿಶೇಷತೆ ಕಂಡೆ ನಾನು. ಆ ಸಂಸ್ಥೆಯಲ್ಲಿ ಕಲಿಸ್ತಕ್ಕಂಥ ಶಿಕ್ಷಕರು ಸಂಸ್ಥೆಯ ಒಂದು ಸಂಸ್ಥಾಪಕರಿಗೆ, ಅಲ್ಲಿರ್ತಕ್ಕಂಥ ಮ್ಯಾನೇಜ್ಮೆಂಟ್ನವರು ಸತ್ಕಾರ ಮಾಡಿದ್ದು ಎಲ್ಲಿ ನೋಡಿಲ್ಲ ನಾವು. ಇಲ್ಲಿರ್ತಕ್ಕಂಥ ಶಿಕ್ಷಕರು ಎಲ್ಲರೂ ಕೂಡಿ ಈ ನೀಲಿ ಸಹೋದರರಿಗೆ ನಾವು ಸತ್ಕಾರ ಮಾಡಿದ್ರಲ್ಲ, ನಿಜವಾಗ್ಲೂ ಇದು ಒಂದು ಒಳ್ಳೆಯ ಒಂದು ಸಂಸ್ಕಾರ. ಈ ಸಂಸ್ಕಾರ ನಿಜವಾಗ್ಲೂ ಬರಬೇಕಾಗಿತ್ತಂದ್ರೆ ಇಂತಹ ಗುರುಮಾತೆಯರ ಒಂದು ಆಶೀರ್ವಾದ, ಅವರೆಲ್ಲರ ಒಂದು ಹಾರೈಕೆ ಸದಾ ಇದ್ದಿದ್ರಿಂದಲೇ ಈ ಮಟ್ಟಕ್ಕೆ ಅವ್ರು ಬೆಳೆದಿದ್ದಾರೆ. ಸಾಕಷ್ಟು ಸಮಯವಾಗಿದ್ದು ಭಾಳ ನಾನು ಹೇಳಕ್ಕೆ ಹೋಗೋದಿಲ್ಲ, ಹೇಳ್ಬೇಕಂತ ಏನೇನೋ ಅಂದ್ಕೊಂಡು ಬಂದಿದ್ದೆ. ಬಟ್ ನಿಮ್ಮ ತಾಳ್ಮೆಯನ್ನು ನಾನು ಪರೀಕ್ಷೆ ಮಾಡೋದಿಲ್ಲ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೇನೆ. Thank you, sir. I request today's chief guest, Srimati Devika Malgaudar madam, say about our school. ಶ್ರೀ ವಿಜಯಮಾಂತರನ್ನು ಮನದಲ್ಲಿ ನೆನೆಯುತ್ತಾ ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಗಣ್ಯಮಾನ್ಯರಿಗೂ ವಂದಿಸುತ್ತಾ, ನಾನೀಗ ಭಾಳತ್ ಮಾತಾಡೋದಿಲ್ಲ. ಯಾಕಂದ್ರೆ ಮುದ್ದು ಮಕ್ಕಳ ಕಾರ್ಯಕ್ರಮ ನೋಡೋಕೆ ನೀವು ಎಲ್ಲರೂ ಕಾತರರಾಗಿರಿ. ಆದ್ರೆ ನಾ ಒಂದು ಮಾತು ಹೇಳೋಕೆ ಇಲ್ಲಿ ಇಷ್ಟಪಡ್ತೀನಿ.
10ನೇ ನಂಬರ್ ಶಾಲೆಯಲ್ಲಿ ಓದಿದಂಥ ಮಕ್ಕಳು ಏನೆಲ್ಲ ಸಾಧನೆ ಮಾಡ್ಬೋದು ಅನ್ನೋದಕ್ಕೆ ಒಂದು ಉದಾಹರಣೆಯಾಗಿ ನೀಲಿ ಸಹೋದರರು ಮಾಡಿ ತೋರ್ಸ್ಯಾರ. ಇದೇ ರೀತಿ ಅನೇಕ ಮಕ್ಕಳು ಒಳ್ಳೊಳ್ಳೆ ಸಾಧನೆಗಳನ್ನು ಮಾಡ್ಯಾರ. ಅದು ನನ್ನ ಶಾಲೆ, ನಾನು ಕಲಿಸಿದಂಥ ಶಾಲೆ. ನಾನು 19 ವರ್ಷ ಆ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಸೇವೆ ಮಾಡೀನಿ. ಆ ಸೇವೆಗೆ ಒಂದು ಪ್ರತಿಫಲವನ್ನು ಇವತ್ತು ನಮ್ಮನ್ನೆಲ್ಲ ಕರೆದು ನನಗೆ ಮಾರ್ಗದರ್ಶಕರಾದಂಥ ರಂಗರಾಜ್ ಮೇಡಮ್ ಅವರು ಕೂಡ ಇಲ್ಲಿ ಬಂದಾರ. ಅವರು ಯಾವ ರೀತಿ ಅದ್ಭುತವಾಗಿ ಮಕ್ಕಳನ್ನು ತಿದ್ದಿದ್ರು ಅಂತ ನಾನು ಭಾಳ ಮಾತಾಡ್ಬೋದಾಗಿತ್ತಿಲ್ಲೇ, ಮಾತಾಡೋಕ್ಕೆ ಸಮಯ ಇಲ್ಲ. ಮಕ್ಕಳ ಕಾರ್ಯಕ್ರಮಕ್ಕಾಗಿ ಕಾಯ್ತಾ ಇದ್ದೀರಿ. ಈ ನೀಲಿ ಸಹೋದರರಿಗೆ ಇದನ್ನು ಇಷ್ಟೊಂದು ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ಮಾಡಲು ಅವರಿಗೆ ಪ್ರೇರೇಪಣೆಯಾದಂಥ ರಾಜಶೇಖರ್ ಗುರುಗಳಿಗೂ ಕೂಡ ವಂದಿಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸುತ್ತೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಈ ಒಂದು ನಗರಸಭೆಯ ಅಧ್ಯಕ್ಷರಾದಂಥ ಗುರುಂದರ್ಶನ್ ಸರ್ ಅವರಿಗೆ ಈ ಒಂದು ವೇದಿಕೆಗೆ ಈಗ ತಾನೇ ಆಗಮಿಸಿದಂಥವರಿಗೆ ತುಂಬ ಧನ್ಯವಾದಗಳು. ಈ ಒಂದು ಕಾರ್ಯಕ್ರಮಕ್ಕೆ ಈ ನಿಸರ್ಗ ಸಂಸ್ಕೃತಿ ಶಿಕ್ಷಣ ಸಂಸ್ಥೆಯಿಂದ ಅವರಿಗೆ ಸತ್ಕಾರ ಸಮಾರಂಭ ನಡೀತಾ ಇದೆ. ಜೋರಾದ ಚಪ್ಪಲವಲ್ಲಿಗೆ ಈ ಒಂದು ಸತ್ಕಾರವನ್ನ ನಡೆಸಿಕೊಡ್ಬೇಕು. ವೇದಿಕೆ ಎಲ್ಲ ಮುಂಭಾಗದಂಥ ಎಲ್ಲ ಧನ್ಯವಾದರಿಗೆ. ಸತ್ಕಾರವನ್ನು ಸ್ವೀಕರಣೆ ಮಾಡಿದಂಥ ಗುರುಂ ಸರ್ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಸರ್ 2 ಮಾತಾಡ್ಬೇಕು ದಯವಿಟ್ಟು ತಾವು. ಈ ಒಂದು ಮಕ್ಕಳ ಬಗ್ಗೆ ಒಂದು 2 ಮಾತು. ಒಂದೇ ನಿಮಿಷ ಸರ್, ದಯವಿಟ್ಟು ಕೂಡ್ರಿ ಸರ್, 1 ನಿಮಿಷ ಕೂಡ್ರಿ ಸರ್. ಸನ್ಮಾನ್ಯ ಲಕ್ಷ್ಮಣ್ ಗುರಂ ಅಣ್ಣವ್ರ ಬಗ್ಗೆ, ಸಾಹೇಬರ ಬಗ್ಗೆ, ಅಧ್ಯಕ್ಷರ ಬಗ್ಗೆ ಎಷ್ಟು ಮಾತಾಡಿದರೂ ಕಡಿಮೆ ಅದ. ನಾನು ಆಗಲೇ ನೆನೆಸ್ಕೊಂಡೆ, ಇವತ್ತೇನಾದರೂ 10ನೇ ನಂಬರ್ ಸಾಲಿ ಒಂದು ಸ್ಥಾನಮಾನ ಪಡೆದು ಈ ಏರಿಯಾದೊಳಗೆ ನಿಂತೈತಿ ಅಂದ್ರೆ ಅವರ ಪುಣ್ಯ ಅದ. ಆವಾಗ ಕಂಪ್ಲಿ ಮಲ್ಲಣ್ಣ ಕಾಕ ಅವರು, ಗುರಂ ಲಕ್ಷ್ಮಣ್ ಅವರು, ಆಮೇಲೆ ಸೀತಾರಾಮ್ ಗೌಡ್ರ ಮನೆಯವರು, ಸೀತಾರಾಮ್ ಸರೋದಿ ಅವರು, ಒಂದು 10 ಜನರ ಟೀಮ್ ಇತ್ತು ಇವ್ರದ್ದು. ಶಾಲೆಗೆ ಏನು ಕೇಳ್ತೀರಿ, ಎಷ್ಟೊತ್ತಿಗೆ ಸರ್ವತ್ತು ರಾತ್ರಿಗೆ ಹೋಗಿ ಕೇಳಿದ್ರು ನಮ್ಮ 10ನೇ ನಂಬರ್ ಸಾಲಿಗೆ ಭಾಗ್ಯವನ್ನು ಕೊಟ್ಟಂಥವ್ರು ಇವರು. ಅವತ್ತು 10ನೇ ನಂಬರ್ ಸಾಲಿ ಅಂಥೇಳಿ ಬರೆಸಿದ್ದು ಒಂದು ಫಲಕವನ್ನು ಕೊಟ್ಟಿದ್ರು. ಅವತ್ತು ನಾ ಹೇಳಿದ್ದೆ, ಈಗೇನು ಫಲಕ ಕೊಟ್ಟು ಧ್ವಜ ಏರ್ಸಕತ್ತೀರಿ, ಮುಂದೊಂದು ದಿನ ಅತ್ಯದ್ಭುತವಾದಂಥ ಒಂದು ಸ್ಥಾನ ನಿಮಗೆ ಸಿಗುವಂತಾಗಲಿ ಅಣ್ಣ ಅಂತ ಹೇಳಿ. ಬಹುಶಃ ನಾನು ಅವತ್ತು ಹೇಳಿದ್ದು 27 ವರ್ಷದ ನಂತರ ಪುನಃ ಅವರನ್ನು ಈ ರೀತಿ ಸನ್ಮಾನ ಮಾಡುವ ಕಾರ್ಯಕ್ರಮದೊಳಗೆ ನಾನು ಭಾಗಿಯಾಗೀನಿ ಅಂದರೆ ಭಾಳ ಪುಣ್ಯ ಮಾಡೀನಿ. ಅವರು ಸರ್ವತ್ತಿನೊಳಗೆ ಆಗಸ್ಟ್ 15 ಜನವರಿ 26ಕ್ಕೆ ಮಕ್ಕಳಿಗಾಗಿ ಸ್ವೀಟ್ ಶಾಲೆಗೆ ಕಳಿಸ್ಕೊಡ್ತಾಯಿದ್ರು. ಏನು ಹೇಳ್ತಾಯಿದ್ರು ಅಂದ್ರೆ, ರಂಗರಾಜ್ ಮೇಡಮ್ ಈ ಶಾಲೆಗೆ ಇರೋ ತನಕ ಏನು ಕೇಳಿದ್ರು ನಾವು ಇಲ್ಲ ಅನ್ನೋದಿಲ್ಲ ಅಂತಿದ್ರು ಅವರು. ಆ ಮಾತು ಇನ್ನೂ ಕಿವಿಯೊಳಗೆ ರಿಂಗುಣಿತೈತಿ. ಈ ಊರು ಅವರ ಕಾಲದೊಳಗೆ ಇನ್ನೂ ಅದ್ಭುತವಾಗಿ ಬೆಳೀಲಿ, ಅಭಿವೃದ್ಧಿಯ ಕಾರ್ಯಕ್ರಮಗಳು ಯಶಸ್ವಿಯಾಗಿ ಮುನ್ನಡೆಯಲಿ, ಅವರಿಗೆ ದೇವರು ಕೃಪಾಶೀರ್ವಾದ ತೋರಲಿ ಅಂತ ಹೇಳಿ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಆಕ್ಟಿವಾ ಕಿಡ್ ಇವತ್ತಿನ ದಿವಸ ಈ ಒಂದು ಕಾರ್ಯಕ್ರಮವನ್ನು ಎಲ್ಲರೂ ನೀವು ಮೊದಲು ಹುಡುಗರ ಕಾರ್ಯಕ್ರಮ ನೋಡುವಂಥ ಒಂದು ಉತ್ಸುಕದಲ್ಲಿದ್ರಿ. ನಾವು ನಡೆದಾಕ ಒಂದು ಏನಂತಾರೆ ಆ ಲೆಕ್ಕದಾಗ ಐತೆ. ಅವ್ರು ಸರ್ ನಾವು ಬಿಜಾಪುರಕ್ಕೆ ಹೋದ್ವಿ, ಇಲ್ಲೇ ಬರ್ರಿ ಅಂತ ನಾವು ಹೆಂಗೆ ಸೀದಾ ಡೈರೆಕ್ಟ್ ಬಂದ್ವಿ. 26 ವರ್ಷದಿಂದ ನಮ್ಮ ರಂಗರಾಜ್ ಮೇಡಮ್ ಅವರು ಗಜನಗಡ ಅವರು ಊರು ಇಲ್ಲಿ ಬಂದು ನಮ್ಮ ಒಂದು ಸ್ಕೂಲ್ನಲ್ಲಿ ಟೀಚರ್ ಆಗಿ ಮತ್ತೆ ಮುಂದೆ ಡೈಟ್ಗೆ ಹೋಗಿ ನಮ್ಮಲ್ಲಿ ಒಂದು 20 ವರ್ಷ ಸೇವೆ ಸಲ್ಲಿಸ ಹಿರಿಯ ಸೋದರಾದಂಥ ರಂಗರಾಜ್ ಮೇಡಮ್ ಅವರು. ಯಾಕಂದ್ರೆ ಅವರಲ್ಲಿ ಗುಣ ಹಂಗೈತೆ. ಇವತ್ತಿನ ದಿವಸ ಈ ಆಕ್ಟಿವಿಟಿ ಕಿಡ್ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ತಮ್ಮೆಲ್ಲರಿಗೂ ಸ್ಕೂಲ್ ಹುಡುಗರಿಗೆ ಇದೀಗ ತಾವು ನೋಡಿರಿ ಬಜರಂಗಿ ಅನ್ನೋ ಒಂದು ಹಾಡನ್ನು ಎಷ್ಟು ಆ್ಯಕ್ಟಿವಿಟಿಲಿದ್ದ ಆಡ್ದ ಹುಡ್ರು ಅಂದ್ರೆ ನಮಗೆ ಸದ್ಯ ಮಾಡೋಕ್ಕೆ ಬರೋಲ್ಲ. ಅಷ್ಟು ಒಂದು ಆ್ಯಕ್ಟಿವಿಟಿ ಅವ್ರು ಮಾಡಿದಂಥ ಈ ಒಂದು ಆ್ಯಕ್ಟಿವ್ ಸ್ಕಿಡ್ ಏನೈತೆ ಅಂದ್ರೆ ಈ ರಾಜಶೇಖರ್ ಅಜ್ಜ ಅವರ ಒಂದು
ನಿದರ್ಶನದಲ್ಲಿ ಮಾರ್ಗದರ್ಶನ ಇದು ಒಂದು ನಡೆಯುತ್ತೆ. ಇನ್ನೂ ಎತ್ತರ ಬೆಳೀಲಿ. ಇವತ್ತಿನ ದಿವಸ ಮಕ್ಕಳು ಎಲ್ಲರೂ ಕಲಿತು ಆ ಒಂದು ಬೇಸ್ ಏನೈತಲ್ಲ 1, 2, 3, 4 ಕಲಿಯುವಂಥ ಬೇಸು, ಆ ಬೇಸ್ ಗಟ್ಟಾದ್ರೆ ಮುಂದೆ ನೀವು ಬೇಕಾದ ಕಲಿತೀರಿ ಅಂತ ಒಂದು ಎಲ್ಲರೂ ಅಭಿಪ್ರಾಯ. ಯಾಕಂದರೆ ತಾಯಿಯರು ಮೊದಲು LKG UKG 1, 2, 3, 4 ಕಲಿಸೋತನ ಎಷ್ಟು ಶ್ರಮ ಪಡ್ತಾರೆ ಅಂದ್ರೆ ಆ ಶಾಲೆಗೆ ಕಳ್ಸೋ ಹುಡುಗ ತಾಯಾರಿಗೆ ಅಷ್ಟೇ ಗೊತ್ತೈತೆ, ಯಾರಿಗೂ ಗೊತ್ತಿರೋಲ್ಲ. ಆ ಹುಡುಗರು ಅಳ್ತಿರ್ತಾವ, ಜಳಕ ಮಾಡಕ್ಕೆ ಒಲ್ಲೆಂತಿರ್ತಾವ, ಜಗಳ ತೆಗಿತಾವ, ಅಂಥವ್ರ ಸತೆ ರಮಿಸಿ ಶಾಲೆಗೆ ಕಳಿಸ್ರಿ. ತಮ್ಮೆಲ್ಲರಿಗೂ ಧನ್ಯವಾದಗಳು. ಇವತ್ತಿನ ದಿವಸ ಎಕ್ಟ್ರಾ ಕಿಡ್ಡು ಇನ್ನೂ ಹೆಚ್ಚಿನ ದೇಶದಲ್ಲಿ ಬೆಳೀಲಿ. ಹಾಗೂ ನಮ್ಮ ರಂಗರಾಜ್ ಅಕ್ಕ ಅವರು ಭಾಳ ದಿವಸ ಮ್ಯಾಗ ಬೆಟ್ಟ ಇಲ್ಲಿ ನಮ್ಗೆ ಟ್ರಾನ್ಸ್ಫರ್ ಆದ ನಂತರ ನಮ್ಗೆ ಭೇಟಿನಿಲ್ಲ ಅವರು. ಅದಕ್ಕೆ ಭಾಳ ಎಲ್ಲರಿಗೂ ಭೇಟಿ ಆಗ್ತಾರ. ಮತ್ತು ಯಾವ ಫಂಕ್ಷನ್ದಾಗ ನಾವು ಅವ್ರು ಕೂಡಲೇ ಇಲ್ಲ. ಇವತ್ತಿನ ದಿವಸ ನಾವು ಹಿರಿಯ ಸೋದರಿ ಒಂದು ಮಾತು ಕೇಳಬೇಕಾಗಿತ್ತು, ನಾವು ತಪ್ಪಿಸ್ಕೊಂಡು ಅಂತ ಅನ್ನಿಸ್ತೈತೆ ನಮ್ಗೆ. ಅದೇ ಥರ ನಮ್ಮ ಹತ್ತೆ ನಮ್ಮ ತಲೆಯೊಳಗೆ ನಾಡಗೌಡ ಮೇಡಮ್ ಅವರು ಭಾಳ ದಿವಸ ಜಗಳ ಇರಲಿ ಯಾವುದೇ ಇರಲಿ ಅಂಥ ಒಂದು ಕಷ್ಟದಾಗ ಅವರು ನೌಕರಿ ಮಾಡ್ದಂಥವ್ರು. ಮೊನ್ನೆ ಎಲ್ಲ ಒಂದು ಭಾಳ ಸಿಲ್ಲಿ ಅದಂತ ಬೇಡ ಅವ್ರಿಗೂ ಟ್ರಾನ್ಸ್ಫರ್ ಆಯಿತು. ಟ್ರಾನ್ಸ್ಫರ್ ಆಗಬಂದು ಅವ್ರಿಗೂ ಹೇಳಿದ್ರು, ಇಲ್ಲ ಮತ್ತು ನನ್ನ ಕಂದಗಳು ಟ್ರಾನ್ಸ್ಫರ್ ಆಗುತ್ತೆ ಹೋಗ್ತೇನೆ ಅಂತ ಹೇಳಿದ್ವಿ. ಅವರೆಲ್ಲ ಸೇವಾ ಪರಿಗಣನೆ ಆಗಿ ಇವತ್ತಿನ ದಿವಸ 10ನೇ ನಂಬರ್ ಶಾಲೆ ಒಂದು ಮಾದರಿಯ ಶಾಲೆ ಆಗಿ ನಿಂತೈತೆ. ಈಗ ಬಂದಂಥ ಎಲ್ಲರೂ ಒಂದು ಒಳ್ಳೆಯ ರೀತಿಯಲ್ಲಿ ಅವರು 10ನೇ ನಂಬರ್ ಶಾಲೆಯನ್ನು ನಿಲ್ಲಿಸ್ಯಾರ. ಇವರು ಸೇವೆ ಮಾಡಿದಂಥದ್ದು ಅದು ಇವತ್ತಿನ ದಿವಸ ಐತದು ಆ ಸ್ಕೂಲು ಒಳ್ಳೆ ಗಟ್ಟಿಯಾಗಿ ನಿಲ್ಲಿಸ್ಯಾರ. ಅದಕ್ಕೆ ಅವರಿಬ್ಬರಿಗೂ ಇದೇ ವೇದಿಕೆ ಮೇಲೆ ಅವರಿಬ್ಬರಿಗೂ ಧನ್ಯವಾದಗಳು ಹೇಳಿ ನಾನು 2 ಮಾತು ಮುಗಿಸ್ತೇನೆ. ಜೈ ಹಿಂದ್ ಜೈ ಕನ್ನಡ. ನಿಮ್ಮ ಪ್ರೋಗ್ರಾಮ್ ಮುಂದೆ ಕಂಟಿನ್ಯೂ ನಡೀಲಿ ಅಂತದ್ದು. ತುಂಬ ಹೃದಯದ ಧನ್ಯವಾದಗಳು ಸರ್. ಅತಿ ಒಗ್ಗಟ್ಟಿನಿಂದ ಮಾತಾಡಿ ತಮ್ಮ ಒಂದು ಅಭಿಪ್ರಾಯ ತಿಳಿಸಿದಂತ ಗುರುಮ್ ಸರ್ ಅವರಿಗೆ ಹೃತ್ಪೂರ್ವಕದಿಂದ ಧನ್ಯವಾದಗಳು. ಸಂಸ್ಥೆ ವತಿಯಿಂದ ಸಾವಿರಾರು ಸಾಂಗ್ ಕ್ರಿಯೇಟ್ ಮಾಡ್ರಿ ಅವರೇ. ಇವ್ರ ಬಗ್ಗೆ ಪರಿಚಯ ಆಗಿದ್ದು ನಾವು ಇದೇ ಒಂದು ವರ್ಷ. ಅದ್ಭುತವಾದ ಕಲೆಗಾರವರು. ಅದೇ ರೀತಿಯಾಗಿ ಅವ್ರಿಗೆ ಪ್ರೋತ್ಸಾಹಿಸ್ಬೇಕು. ಯಾಕಪ್ಪ ಅಂತಂದ್ರೆ ನಮ್ಮ ಪ್ರತಿ ಹೇಳಿದ ತಕ್ಷಣ ಓಡಿ ಬಂದಾರ ಅವರು. ಎಂತಿಂತ ದೊಡ್ಡ ದೊಡ್ಡ ಕಾರ್ಯಕ್ರಮಕ್ಕೆ ಹೋಗ್ತಾರ, ನಾಟಕ ಮಾಡ್ತಾರ, ಅದ್ರ ಕಲೆಗಳು ಹೇಳಕ್ಕಾಗಲ್ಲ. ಅದೇ ರೀತಿಯಾಗಿ ಈ ಮಾಮಾರು ಗೋವಿಂದಪ್ಪ ಮಾಮಾರು ಕೂಡ ಅದ್ಭುತ ಕಲೆಗಾರರು. ನೋಡಿರ್ಬೇಕು ಈಗ ಎಷ್ಟು ಚಂದ ರೆಕಾರ್ಡ್ ಆಡಿದ್ರು ಅವರು. ಹೆಣ್ಣಿನ ಧ್ವನಿಯಾಗಿ ಅವ್ರಂಗ ಕಲೆ ಮತ್ತೆ ಯಾರಿಗೆ ಬರಲ್ಲ. ವಿಶ್ವನಾಥ್ ಸರ್ ಮಾಮಾರು ಅವ್ರು ಕೂಡ ಅದ್ಭುತ ಆಗಿದ್ದಾರೆ. ಅವರು ಅದ್ಭುತ ಕಲೆ. ನಮ್ಮ ಕರ್ದಿದ್ದಕ್ಕೆ ಮತ್ತು ನಮ್ಮ ಬಂದು ಪ್ರೋತ್ಸಾಹಿಸಿ ನಮ್ಮ ಕಾರ್ಯಕ್ರಮಕ್ಕೆ ಶೋಭೆ ತಂದಾರ. ಅವ್ರಿಗೆ ನಮ್ಮ ನಿಸರ್ಗ ಮತ್ತು ಶಿಕ್ಷಣ ಸಂಸ್ಥೆ ವತಿಯಿಂದ ಒಂದು ಚಿಕ್ಕ ಕಿರು ಕಾಣಿಕೆ. ಎಲ್ಲ ಫ್ರೆಂಡ್ಸ್ ಮೇಲೆ ಬರಬೇಕು. ಗಮದನೆ ತೋಂತನ ತನದರೆ